ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವಿಜ್ಞಾನ. ಇದು 2006 PSTR ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ ಸ್ನೇಹಿತರೆ. ಸೊ ತಗೋಣ, ಲಾಸ್ಟ್ ನಾನು ಅಪ್ಲೋಡ್ ಮಾಡಿದ್ದೀನಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ GK ಆಗಿರಬಹುದು, ಮತ್ತು ಇವನ್ ಇಂಗ್ಲೀಷು ಕನ್ನಡಕ್ಕೆ ಸಂಬಂಧಪಟ್ಟಂಥ PSTR 2006 ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು ಸೈನ್ಸ್ ಆಗಿರುತ್ತೆ. ಸೊ ಫಸ್ಟ್ ಕ್ವಶನ್ ಈ ರೀತಿ ಇದೆ, ನೋಡ್ತಾ ಹೋದರೆ ಸ್ನೇಹಿತರೆ, ಈ ಕೆಳಗಿನ ಯಾವ ಅಣುಗಳಲ್ಲಿ ಜಲಜನಕ ಬಂಧವನ್ನು ಕಾಣಬಹುದು ಅಂತ ಕೊಟ್ಟಿದ್ದಾರೆ. ಲಾಸ್ಟ್ 2009 ಒಂದು ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಸೇಮ್ ಕ್ವಶನ್ ಕೊಟ್ಟಿದ್ರು. ಈ ಕೆಳಗಿನ ಯಾವ ಅಣುಗಳಲ್ಲಿ ಜಲಜನಕ ಬಂಧವನ್ನು ಕಾಣಬಹುದು ಅಂತಕ್ಕಂಥ ಸೇಮ್ ಕ್ವಶನ್ ಕೊಟ್ಟರು, ಮತ್ತು ಆಪ್ಷನ್ಸ್ಗಳು ಮಾತ್ರ ಚೇಂಜ್ ಮಾಡಿದ್ರು ಸ್ನೇಹಿತರೆ. ಸೊ ಇಲ್ಲೂ ಅಷ್ಟೇ ಸೇಮ್ ಕ್ವಶನ್ ಇದೆ. ಈ ಕೆಳಗಿನ ಯಾವ ಅಣುಗಳಲ್ಲಿ ಜಲಜನಕ ಬಂಧವನ್ನು ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ತೀವಿ ಕಾಣಬಹುದು? H2O, NaCl, HF ಮತ್ತು NH3 ಮತ್ತು KCl, H2O ಆ್ಯಂಡ್ AgCl ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಸ್ನೇಹಿತರೆ, ಜಲಜನಕ ಬಂಧವನ್ನು ನೋಡ್ತಾ ಹೋದಾಗ ಹೈಡ್ರೋಜನ್ ಬಾಂಡ್ ಅಂತಕ್ಕಂಥ ಏನಿರುತ್ತೋ, ಸೊ ಆಮ್ಲಜನಕ, ನೈಟ್ರೋಜನ್ ಮತ್ತು ಫ್ಲೋರಿನ್ ಅಂತ ಹೇಳ್ತೀವಿ. ಆಮ್ಲಜನಕ ಆಕ್ಸಿಜನ್ ಅಂತಕ್ಕಂಥದ್ದಾಗಿರ್ಬೋದು, ಆ್ಯಂಡ್ ಫ್ಲೋರಿನ್ ಆಗಿರುತ್ತೆ, ಆ್ಯಂಡ್ ಅದಾದ ನಂತರ ನೈಟ್ರೋಜನ್ ಬರುತ್ತೆ. ಸೊ ಈ ಮೂರು ಈ ಒಂದು ಹೈಡ್ರೋಜನ್ ಅಂದರೆ ಹೈಡ್ರೋಜನ್, ಸೊ ಅದನ್ನ ಮಾಡ್ತಕ್ಕಂಥದ್ದಾಗುತ್ತೆ. ಅಂದರೆ ಇಲ್ಲಿ ಆಮ್ಲಜನಕ, ನೈಟ್ರೋಜನ್ ಅಥವಾ ಫ್ಲೋರಿನ್ ಅಂತಹ ಹೆಚ್ಚಿನ ಎಲೆಕ್ಟ್ರೋನೆಗೆಟಿವ್ ಹೊಂದಿರತಕ್ಕಂಥ, ಇದೆಲ್ಲ ಎಲೆಕ್ಟ್ರೋನೆಗೆಟಿವನ್ನು ಹೊಂದಿರತಕ್ಕಂಥ ಒಂದು ಏನು ಪರಮಾಣುವಿನೊಂದಿಗೆ ಬಂಧಿತವಾಗಿರ್ತಕ್ಕಂಥ ಹೈಡ್ರೋಜನ್ ಧನಾತ್ಮಕ ಆವೇಶಗಳನ್ನು ಇನ್ನೊಂದು ಅಣುವಿನ ಎಲೆಕ್ಟ್ರಾನ್ ಕೊರೆತದಿಂದ ಪರಮಾಣುವಿನ ನಡುವೆ ರೂಪುಗೊಳ್ತಕ್ಕಂಥ ಒಂದು ರೀತಿಯ ದುರ್ಬಲ ರಾಸಾಯನಿಕ ಆಕರ್ಷಣೆ ನಾವು ಹೈಡ್ರೋಜನ್ ಬಂಧ ಅಂತ ಹೇಳ್ತೀವಿ. ಓಕೆ, ಸೊ ಎಲೆಕ್ಟ್ರೋನೆಗೆಟಿವಿಟಿಯನ್ನು ಹೊಂದಿರತಕ್ಕಂಥ ಪರಮಾಣುವಿನೊಂದಿಗೆ ನೈಟ್ರೋಜನ್, ಆಮ್ಲಜನಕ ಮತ್ತು ಫ್ಲೋರಿನ್ನಂತಹ ಕೆಲವೊಂದು ಹೈಡ್ರೋಜನ್ ಏನು ಪರಮಾಣುಗಳು ಮಿಂಗಲ್ ಆಗ್ತಕ್ಕಂಥದ್ದು. ಸೊ ಓಕೆ, ಸೊ ಅಂಥದ್ದನ್ನ ನಾವು ಹೈಡ್ರೋಜನ್ ಜಲಜನಕ ಬಂಧ ಅಂತ ಹೇಳ್ತೀವಿ. ಸೊ ಇಲ್ಲ ಯಾವುದು ಅಂತ ಹೇಳ್ಬೋದು, ಆಕ್ಸಿಜನ್ನ ಹೊಂದಿರತಕ್ಕಂಥ H2O ಬರುತ್ತೆ ಸ್ನೇಹಿತರೆ. ಅದಾದ ನಂತರ ಫ್ಲೋರಿನನ್ನು ಹೊಂದಿರತಕ್ಕಂಥ HF ಬರುತ್ತೆ. ಅದಾದ ನಂತರ ನೈಟ್ರೋಜನ್ ಹೊಂದಿರತಕ್ಕಂಥ NH3 ಬರುತ್ತೆ. ಸೊ ಮೂರೂ ಸಹ ಜಲಜನಕ ಬಂಧವನ್ನು ಆಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆನ್ಸರ್ ಯಾವ್ದು ಬರುತ್ತೆ ಅಂದರೆ ಆಪ್ಷನ್ 2 ಬರುತ್ತೆ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ NaCl ಬರಲ್ಲ, ಸೊ KCl ಬರಲ್ಲ, ಆ್ಯಂಡ್ AgCl ಬರಲ್ಲ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ, ಗನ್ ಪೌಡರ್ನ ಮಿಶ್ರಣ ಇವುಗಳನ್ನು ಒಳಗೊಂಡಿರ್ತದೆ ಅಂತ ಕೊಟ್ಟಿದ್ದಾರೆ. ಬಂದೂಕಿನ ಪುಡಿ ಅಂತ ಏನು ಹೇಳ್ತೀವೋ ಸೊ ಅದಾಗಿರುತ್ತೆ. ಕಾರ್ಬನ್ ಬರುತ್ತೆ ಸ್ನೇಹಿತರೆ, ಕಾರ್ಬನ್, ಸಲ್ಫರ್ ಬರುತ್ತೆ, ಆ್ಯಂಡ್ KNO3 ಅಂತ ಹೇಳಿದ್ರೆ ಪೊಟ್ಯಾಷಿಯಂ ನೈಟ್ರೇಟ್ ಅಂತ ಹೇಳ್ತೀವಿ. ಪೊಟ್ಯಾಷಿಯಂ ನೈಟ್ರೇಟ್. ಸೊ ಈ ಮೂರನ್ನು ಒಳಗೊಂಡಿರ್ತಕ್ಕಂಥ ಒಂದು ಮಿಶ್ರಣವನ್ನು ಗನ್ ಪೌಡರ್ ಅಂತ ಹೇಳ್ತೀವಿ. ಆಪ್ಷನ್ 1. ಕಾರ್ಬನ್ಗೆ ನಾವು ಚಾರ್ಕೋಲನ್ನು ಯೂಸ್ ಮಾಡಬಹುದು ಸ್ನೇಹಿತರೆ. ಕಾರ್ಬನ್, ಸಲ್ಫರ್ ಆ್ಯಂಡ್ ಪೊಟ್ಯಾಷಿಯಂ ನೈಟ್ರೇಟ್ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಸೈಕ್ಲೋಹೆಕ್ಸೇನ್ನ ಅಣುಸೂತ್ರ ಯಾವುದು ಅಂತ ಕೇಳಿದ್ರೆ, ನೋಡಿ ಇಲ್ಲಿ ಹೆಕ್ಸೇನ್ ಅಂತಕ್ಕಂಥದ್ದು ಹಿಂದಿಯೋ ಇದು ಆಲ್ಕೇನ್ ರೂಪದಲ್ಲಿ ಬರುತ್ತೆ ಸ್ನೇಹಿತರೆ. ಬಟ್ ಆಲ್ಕೇನ ನೋಡ್ತಾ ಹೋದ್ರಾಗ ಇಲ್ಲಿ ಏನು ಬರುತ್ತೆ ಫಾರ್ಮುಲಾ ಅಂತ ಹೇಳಿದ್ರೆ CnS2n+2 ಬರುತ್ತೆ. ಓಕೆ, ಬಟ್ ಸೈಕ್ಲೋಹೆಕ್ಸೇನ್ ಫಾರ್ಮುಲಾ ಅದು ಆಗಿರೋದಿಲ್ಲ. ಸೈಕ್ಲೋಹೆಕ್ಸೇನ್ಗೆ ಏನಾಗುತ್ತೆ C6 ಬರುತ್ತೆ ಸ್ನೇಹಿತರೆ. ಬಟ್ C6H2 × 6 ಅಂತ ಹೇಳಿದ್ರೆ 6 12 14 ಆಯಿತು. ಬಟ್ C6H6 ಸೈಕ್ಲೋಹೆಕ್ಸೇನ್ಗೆ ಬರೋದಿಲ್ಲ. ಸೊ ಯಾವುದು ಆನ್ಸರ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಬರ್ತಕ್ಕಂಥದ್ದು C6H12 ಅಂತಕ್ಕಂಥದ್ದು ಇದನ್ನು ನಾವು ಸೈಕ್ಲೋಹೆಕ್ಸೇನ್ ಅಂತ ಹೇಳ್ತೀವಿ. ಒಟ್ಟು 6 ಕಾರ್ಬನ್ಗಳನ್ನು ಹೊಂದಿರತಕ್ಕಂಥ ಒಂದು ಪರಮಾಣು ಆಗಿರುತ್ತೆ. 2 4 5 6 ಪರಮಾಣುಗಳನ್ನು ಹೊಂದಿರತಕ್ಕಂಥದ್ದು, ಅದರ ಜೊತೆಗೆ 2 ಹೈಡ್ರೋಜನ್ನ ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಈ ರೀತಿ ನೋಡ್ತಾ ಹೋದಾಗ ಒಟ್ಟು 1ಕ್ಕೆ 2 ಅಂತ ಹೇಳಿದಾಗ ಒಟ್ಟು 12 ಈ ಒಂದು ಹೈಡ್ರೋಜನ್ನ ಹೊಂದಿರತಕ್ಕಂಥದ್ದು C6H12 ಆಗಿರುತ್ತೆ. ಇನ್ನು C3H6 ಅಂತಕ್ಕಂಥದ್ದು ಪ್ರೋಪೀನ್ ಬರುತ್ತೆ. ಪ್ರೋಪೀನ್ನ ಒಂದು ಅಣುಸೂತ್ರ CnS2n ಅಂತಕ್ಕಂಥದ್ದು ಆಗಿರುತ್ತೆ. ಅದೇ ರೀತಿ C6H6 ಅಂತಕ್ಕಂಥದ್ದು ಯಾವುದು ಬರುತ್ತೆ, ಬೆಂಜಿನ್ ಬರುತ್ತೆ ಸ್ನೇಹಿತರೆ. ಬೆಂಜಿನ್ ಬರುತ್ತೆ C6H6 ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಇದರ ಒಂದು ರಚನೆ ಅಂತ ಹೇಳಿದರೆ ಈ ರೀತಿ ಬರುತ್ತೆ, ಒಂದು ಡಬಲ್ ಬಂಡು, ಒಂದು ಸಿಂಗಲ್ ಬಂಡು. ಸೊ ಈ ರೀತಿ ಬರ್ತಕ್ಕಂಥದ್ದು, ಎಲ್ಲದಕ್ಕೂ ಒಂದೊಂದು ಹೈಡ್ರೋಜನ್ ಇರುತ್ತೆ. C6H6 ಬಂದು ಬೆಂಜಿನ್ ಆಯಿತು. ಇನ್ನು C6H14 ಬಂದು ಹೆಕ್ಸೇನ್ ಆಗಿರುತ್ತೆ.
ಹೆಕ್ಸೇನ್ ಅವ್ರದ್ದು ಇಲ್ಲಿ ನೋಡಿ ಹೆಕ್ಸೇನ್ ಅಂತಂದು ಓನ್ಲಿ ಹೆಕ್ಸೇನ್ಗೆ C6H14 ಬರುತ್ತೆ, ಸೈಕ್ಲೋ ಹೆಕ್ಸೇನ್ಗೆ C6H12 ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ LPG ಇಂಧನದ ಪ್ರಮುಖ ಘಟಕ ಯಾವುದು ಅಂತ ಕೇಳಿದರೆ C3H18, C6H14, C4H10, C8H16 ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ ಮೀಥೇನ್ ಅಂತ ಹೇಳಿದಾಗ LPG ಅಂತ ಹೇಳಿದಾಗ ಏನಾಗುತ್ತೆ, ಇದು ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ. ಇದರ ಜೊತೆಗೆ CNG ಒಂದು ಬರುತ್ತೆ ಸ್ನೇಹಿತರೆ. CNG ಇದನ್ನು ನಾವು ಮೀಥೇನ್ಲೇ ಮಾಡ್ತಕ್ಕಂಥದ್ದಾಗಿರುತ್ತೆ. ಬಟ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳಿದ್ದು LPG ಗ್ಯಾಸ್ ಅಂತಕ್ಕಂಥದ್ದು ಬ್ಯೂಟೇನ್ ಪ್ಲಸ್ ಪ್ರೋಪೇನಿಂದ ಹಾಕ್ತಕ್ಕಂಥದ್ದು. ಬ್ಯೂಟೇನ್ ಪ್ಲಸ್ ಪ್ರೋಪೇನ್. ಓಕೆ, ಸೊ ಇಲ್ಲಿ ಪ್ರೊಪೇನ್ ಬ್ಯೂಟೇನ್ ಆಗುತ್ತೆ ಅಂತ ಹೇಳಿದ್ರೆ ಪ್ರೊಪೇನ್ನ ಒಂದು ಅಣುಸೂತ್ರ ಬಂದು C3H8 ಬಂದು ಪ್ರೊಪೇನ್ ಆಗಿರುತ್ತೆ, ಆ್ಯಂಡ್ ಬ್ಯೂಟೇನ್ ಬಂದು C4H10 ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ C3 ಕೊಟ್ಟಿದ್ದಾರೆ, C3H8 ಇಲ್ಲ, ಇಲ್ಲಿ H18 ಇದೆ, ಸೊ ಬರೋದಿಲ್ಲ. C4H10 ಅಂತಕ್ಕಂಥ ಆಪ್ಷನ್ 3 ಬ್ಯೂಟೇನ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ನೀರಿನ ತಾತ್ಕಾಲಿಕ ಗಡಸುತನಕ್ಕೆ ಕಾರಣವಾಗುವ ವಸ್ತು ಯಾವುದು ಅಂತ ಕೇಳಿದರೆ CaCO3, CaCl2 ಆ್ಯಂಡ್ CaSO4, Ca6HCO3 ಟ್ವೈಸ್ ಅಂತ ಹೇಳಿದರೆ ನೋಡಿ ಆನ್ಸರ್ ಬಂದು ಆಪ್ಷನ್ 4 ಆಗಿರುತ್ತೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕಂತ ಅಂದರೆ ಸ್ನೇಹಿತರೆ ನೋಡಿ, ನೀರಿನಲ್ಲಿ ನಾವು ಎರಡು ರೀತಿಲಿ ನೋಡ್ತಾ ಹೋಗ್ತೀವಿ. ಒಂದು ಮೆದು ನೀರು, ಒಂದು ಗಡಸು ನೀರು ಅಂತಕ್ಕಂಥದ್ದು. ಸೊ ಮೆದು ನೀರು ಓಕೆ, ಗಡಸು ನೀರಲ್ಲೂ ಎರಡು ರೀತಿ ನೋಡ್ತಾ ಹೋಗ್ತೀವಿ. ಅದೊಂದು ತಾತ್ಕಾಲಿಕ ಗಡಸು ನೀರು ಮತ್ತು ಶಾಶ್ವತ ಗಡಸು ನೀರು ಅಂತಕ್ಕಂಥದ್ದು. ತಾತ್ಕಾಲಿಕ ಗಡಸು ನೀರು ಕ್ಯಾಲ್ಶಿಯಂ ಬೈಕಾರ್ಬೊನೇಟ್, ಮೆಗ್ನೀಷಿಯಂ ಬೈಕಾರ್ಬೊನೇಟ್ಗಳಿಂದ ನೀರಿನ ತಾತ್ಕಾಲಿಕ ಗಡಸುತನವನ್ನು ಉಂಟಾಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರಲ್ವಾ, ತಾತ್ಕಾಲಿಕ ಕೊಟ್ಟಿದ್ದಾರೆ. ತಾತ್ಕಾಲಿಕ ಗಡಸುತನವನ್ನು ಕೇಳಿದರೆ ಸೊ ತಾತ್ಕಾಲಿಕ ಗಡಸುತನಕ್ಕೆ ಕ್ಯಾಲ್ಶಿಯಂ ಬೈಕಾರ್ಬೊನೇಟ್ ಮತ್ತು ಮೆಗ್ನೀಷಿಯಂ ಬೈಕಾರ್ಬೊನೇಟ್ಗಳಿಂದ ನೀರಿನ ತಾತ್ಕಾಲಿಕ ಗಡಸುತನವನ್ನು ಉಂಟು ಮಾಡ್ತಕ್ಕಂಥದ್ದಾಗುತ್ತೆ. ಇನ್ನು ಶಾಶ್ವತ ಗಡಸುತನ ಅಂತ ಹೇಳಿದಾಗ ಕ್ಯಾಲ್ಶಿಯಂ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡ್ಗಳು ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಮೆಗ್ನೀಷಿಯಂ ಕ್ಲೋರೈಡ್. ಸೊ ಇಲ್ಲೇನಾಯಿತು, ತಾತ್ಕಾಲಿಕಕ್ಕೆ ಬೈಕಾರ್ಬೊನೇಟ್ ಬರುತ್ತೆ, ಶಾಶ್ವತಕ್ಕೆ ಕ್ಲೋರೈಡ್ ಬರುತ್ತೆ. ಸೊ ಸೇಮ್ ಕ್ಯಾಲ್ಶಿಯಮು ಮೆಗ್ನೀಷಿಯಮೇ ಬರ್ತಕ್ಕಂಥದ್ದು. ತಾತ್ಕಾಲಿಕ ಗಡಸುತನಕ್ಕೆ ಬೈಕಾರ್ಬೊನೇಟ್ ಬರುತ್ತೆ, ಆ್ಯಂಡ್ ಶಾಶ್ವತ ಗಡಸುತನ ಕ್ಲೋರೈಡ್ ಮತ್ತು ಮೆಗ್ನೀಷಿಯಂ ಕ್ಲೋರೈಡಿಂದ ಈ ಒಂದು ಶಾಶ್ವತ ಗಡಸುತನ ಉಂಟಾಗಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಆನ್ಸರು ಆಪ್ಷನ್ 4 Ca6HCO3 ಟ್ವೈಸ್ ಅಂದರೆ ಕ್ಯಾಲ್ಶಿಯಂ ಬೈಕಾರ್ಬೊನೇಟ್ ಅಂತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು ಸೈಕಸ್ ಸೇರಿರುವ ಗುಂಪು ಯಾವುದು? ಜರಿಸಸ್ಯಗಳು, ಅನಾವೃತ ಬೀಜ ಸಸ್ಯಗಳು, ಮೂರನೇದು ಆವೃತ ಬೀಜ ಸಸ್ಯಗಳು, ಶೈವಲಗಳಂತ ಕೊಟ್ಟಿದ್ರೆ ಸೈಕಸ್ ಸೇರಿರ್ತಕ್ಕಂಥ ಒಂದು ಗುಂಪು ಯಾವುದು ಅಂತ ಹೇಳಿದರೆ ಅದು ಆಪ್ಷನ್ 2 ಅನಾವೃತ ಬೀಜ ಸಸ್ಯಗಳು. ಆಪ್ಷನ್ 2 ಆಗಿರುತ್ತೆ. ಸೊ ನಾವು ನೋಡ್ತಾ ಹೋದಾಗೆ ಸ್ನೇಹಿತರೆ 3 ರೀತಿ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ವಾಹಕನಾಳರಹಿತ ಸಸ್ಯಗಳು ಮತ್ತು ವಾಹಕನಾಳ ಸಹಿತ ಸಸ್ಯಗಳಂತ ನೋಡ್ತೀವಿ. ವಾಹಕನಾಳರಹಿತ ಸಸ್ಯದಲ್ಲಿ ಶೈವಲಗಳನ್ನು ನೋಡ್ತೀವಿ. ಇಲ್ಲಿ ಕಂದು ಕೆಂಪು, ಸೊ ಏನು ಬರುತ್ತೋ ಹಸಿರು ಶೈವಲಗಳು, ಸೊ ಅದು ನೋಡ್ತಾ ಹೋಗ್ತೀವಿ. ಇನ್ನು ವಾಹಕನಾಳ ಸಹಿತ ಸಸ್ಯಗಳನ್ನು ನಾವು ಜರಿ ಸಸ್ಯಗಳು, ಅನಾವೃತ ಬೀಜ ಸಸ್ಯಗಳು, ಆವೃತ ಬೀಜ ಸಸ್ಯಗಳು. ಸೊ ಈ 3ನ್ನ ನಾವು ವಾಹಕನಾಳ ಸಹಿತ ಸಸ್ಯಗಳಂತ ಹೇಳ್ತೀವಿ. ಶೈವಲಗಳನ್ನು ವಾಹಕನಾಳರಹಿತ ಅಂತ ಹೇಳ್ತೀವಿ. ನಾಳ ರಹಿತ ಸಸ್ಯಗಳಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಈ 3ನ್ನ ವಾಹಕನಾಳ ಸಹಿತ ಬರುತ್ತೆ. ಜರಿ ಸಸ್ಯಗಳು, ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು. ಸೊ ಅನಾವೃತ ಬೀಜ ಸಸ್ಯಗಳಂದರೆ ಏನು? ಹಣ್ಣಿನ ಕವಚವಿಲ್ಲದ ಬೀಜಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಸ್ಯಗಳನ್ನು ನಾವು ಅನಾವೃತ ಬೀಜ ಸಸ್ಯಗಳಂತ ಕರಿತೀವಿ. ಈ ಒಂದು ಅನಾವೃತ ಬೀಜ ಸಸ್ಯಗಳು ಗುಡ್ಡ ಬೆಟ್ಟಗಳ ಮೇಲೆ ಹಾಗೂ ಕಡಿಮೆ ತಾಪದ ಸ್ಥಳಗಳಲ್ಲಿ ಬೆಳೆಯುತ್ತವೆ. ಬಹುವರ್ಷ ಬದುಕುವ ಈ ಸಸ್ಯಗಳಲ್ಲಿ ಅನೇಕ ನಿತ್ಯ ಹರಿದ್ವರ್ಣದ ಮಂಗಗಳಿವೆ, ಕೆಲವು ಪೊದೆಗಳ ರೂಪದಲ್ಲಿ ಬೆಳೆಯುತ್ತವೆ. ಸೊ ಇದು ಮಂಗಗಳಲ್ಲ, ಮರಗಳು. ಓಕೆ, ಸೊ ಇದು ಅನೇಕ ನಿತ್ಯ ಹರಿದ್ವರ್ಣದ ಮರಗಳಿವೆ, ಕೆಲವು ಪೊದೆಗಳ ರೂಪದಲ್ಲಿ ಕಂಡು ಬರ್ತಕ್ಕಂಥದ್ದು. ಇದರ ಉದಾಹರಣೆ ಅಂತಂದರೆ ಸೈಕಸ್ ಮತ್ತು ಪೈನಸ್ ಅಂತಕ್ಕಂಥದ್ದು ಅನಾವೃತ ಬೀಜ ಸಸ್ಯಕ್ಕೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು
ಪ್ರೌಢ ಸಸ್ಯವು ಬೀಜಾಣುಜನಕವಾಗಿದೆ. ಇವು ಶಂಕುವಿನ ಆಕಾರದ ಅನೇಕ ಎದ್ದು ಕಾಣುವ ರಚನೆಗಳು. ಇವುಗಳಲ್ಲಿ ಪ್ರತ್ಯೇಕವಾಗಿ ಗಂಡು ಶಂಕುಗಳು ಹಾಗೂ ಹೆಣ್ಣು ಶಂಕುಗಳನ್ನು ಗುರುತಿಸಬಹುದು. ಯಾವುದರಲ್ಲಿ? ಅನಾವೃತ ಬೀಜ ಸಸ್ಯದಲ್ಲಿ. ಗಂಡು ಶಂಕುಗಳು ಸೂಕ್ಷ್ಮ ಬೀಜಾಣು ಪತ್ರಕ, ಹೆಣ್ಣು ಕೋಶಗಳು ಸ್ಥೂಲ ಬೀಜಾಣು ಪತ್ರಕಗಳನ್ನು ಹೊಂದಿವೆ. ವೆರಿ ಇಂಪಾರ್ಟೆಂಟು. ಲಿಂಗಾಣುಗಳು ಸಂಯೋಗದಿಂದ ಉಂಟಾಗುವ ಯುಗ್ಮಜ ಬೀಜವಾಗಿ ಪರಿವರ್ತನೆಯಾಗುತ್ತದೆ, ಆದರೆ ಅದಕ್ಕೆ ಹಣ್ಣಿನ ಹೊದಿಕೆ ಇರೋದಿಲ್ಲ. ಇನ್ನು ಶಂಕುಧಾರಿ ಮರಗಳು ಪ್ರಪಂಚದ ಮರಗಳಲ್ಲೆಲ್ಲ ಅತಿ ದೊಡ್ಡ, ಅತಿ ಎತ್ತರದ ಮತ್ತು ಪ್ರಾಚೀನ ಸಸ್ಯಗಳು ಆಗಿರುತ್ತವೆ. ಫೈನ್ ಮರದ ಜೀವಿತಾವಧಿ ಸುಮಾರು 5 ವರ್ಷಕ್ಕೂ ಮೀದೆ ಎಂದು ನಂಬಲಾಗಿದೆ. ಸೊ ಫೈನ್ ಮರ ಅಂತಕ್ಕಂಥದ್ದು ಸಹ ಅನಾವೃತ ಬೀಜ ಸಸ್ಯಕ್ಕೆ ಬರ್ತಕ್ಕಂಥದ್ದು. ಅಂಡ್ ಸಿಕಾಯ ವೃಕ್ಷವು 125 ಮೀಟರ್ ಎತ್ತರಕ್ಕೆ ಬೆಳೆಯುವ ಮರ. ಇದರ ಮುಖ್ಯ ಕಾಂಡ ಸುತ್ತಳತೆ ಸುಮಾರು 10. ಇದೆಲ್ಲ ಅನಾವೃತ ಬೀಜ ಸಸ್ಯಕ್ಕೆ ಸಂಬಂಧಪಟ್ಟಂತ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ ಸ್ನೇಹಿತರೆ, ನೋಡ್ಕೊಳ್ತಾ ಹೋಗಿ. ಅಂಡ್ ನೆಕ್ಸ್ಟ್ ಏರಿಯೋಲರ್ ಅಂಗಾಂಶ ಕಂಡುಬರುವುದು ಇಲ್ಲಿ ಚರ್ಮದ ಕೆಳಗೆ, ಶ್ವಾಸಕೋಶಗಳಲ್ಲಿ, ಬಾಯಿಯ ಅಂಗಳದಲ್ಲಿ ಅಂಡ್ ಮೂತ್ರಪಿಂಡಗಳಲ್ಲಿ. ಸೊ ಏರಿಯೋಲರ್ ಅಂತ ಕಂಡುಬರ್ತಕ್ಕ ನಮಗೆ ಚರ್ಮದ ಕೆಳಗಡೆ ಕಂಡುಬರ್ತಕ್ಕಂಥ ಒಂದು ಅಂಗಾಂಶ ಆಗುತ್ತೆ ಸ್ನೇಹಿತರೆ. ಸೊ ಇದು ಶ್ವಾಸಕೋಶ ಆಗಿರ್ಬೋದು, ಮೂತ್ರಪಿಂಡಕ್ಕೆ, ಇದೆಲ್ಲೂ ಸಹ ಈ ಒಂದು ಅಂಗಾಂಶ ಆಗಲಿ ಅಥವಾ ಚರ್ಮದ ಕೆಳಗಡೆ ಬರ್ತಕ್ಕಂಥದ್ದು ಒಂದು ಅಂಗಾಂಶ ಆಗಿರುತ್ತೆ. ಆಪ್ಷನ್ 1. ಅಂಡ್ ನೆಕ್ಸ್ಟ್ ಅಂಗಗಳ ಉಪಯೋಗ ಮತ್ತು ಅನುಪಯೋಗ, ಅಂದರೆ ಅಂಗಗಳ ಉಪಯೋಗ ಅನುಪಯೋಗ, ಇಟ್ ಮೀನ್ಸ್ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜ್ ಬಗ್ಗೆ ಸಿದ್ಧಾಂತವನ್ನು ವಿವರಿಸಿದವರು ಯಾರು? ಚಾರ್ಲ್ಸ್ ಡಾರ್ವಿನ್, ವ್ಯಾಲೆಸ್, ಮೋರ್ಗನ್ ಅಂಡ್ ಲಾಮಾರ್ಕ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಸ್ನೇಹಿತರೆ ಆಪ್ಷನ್ 4 ಲಾಮಾರ್ಕ್. ಆಪ್ಷನ್ 4. ಪ್ರಾಣಿ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಗುಂಪು ಯಾವುದು? ಮೃದ್ವಂಗಿಗಳು, ವಲಯವಂತಗಳು, ಸಂಧಿಪದಿಗಳು ಮತ್ತು ಕಂಟಕ ಚರ್ಮಿಗಳು. ಇದು ಸಹ ಆಲೇ ಹೇಳಿದ್ದೀನಿ, ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ರು ಸ್ನೇಹಿತರೆ. ಪ್ರಾಣಿ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಗುಂಪು ಯಾವುದು ಅಂತ ಹೇಳಿದ್ರೆ ಅದು ಸಂಧಿಪದಿಗಳು. ಆಪ್ಷನ್ 3 ಆಗಿರುತ್ತೆ. ನೋಡಿ ಇಲ್ಲಿ ಪ್ರಾಣಿಗಳನ್ನ ನೋಡ್ತಾ ಹೋದಾಗೆ ಇಲ್ಲಿಯವರೆಗೆ ಒಟ್ಟು 1.2 ಮಿಲಿಯನ್ ವೈವಿಧ್ಯಮಯ ಪ್ರಾಣಿಗಳನ್ನು ಪ್ರಾಣಿ ಸಾಮ್ರಾಜ್ಯದಲ್ಲಿ ಗುರುತಿಸಲಾಗಿದೆಯಂತೆ. ಆ್ಯಂಡ್ ಪ್ರಾಣಿಗಳನ್ನು ಅಕಶೇರುಕಗಳು ಮತ್ತು ಕಶೇರುಕಗಳು ಎಂದು ವರ್ಗೀಕರಣವನ್ನು ಮಾಡಲಾಗಿದೆ. ಅಕಶೇರುಕ ಅಂತ ಹೇಳಿದ್ರೆ ಬೆನ್ನು ಮೂಳೆ ಹೊಂದಿಲ್ಲದೆ ಪ್ರಾಣಿಗಳನ್ನು ನಾವು ಅಕಶೇರುಕಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅಮೀಬಾ, ಬಸವನ ಹುಳು, ನಕ್ಷತ್ರ ಮೀನು, ಈ ರೀತಿ ಬರ್ತಾ ಹೋಗುತ್ತೆ. ಇನ್ನು ಬೆನ್ನು ಮೂಳೆಯನ್ನು ಹೊಂದಿರತಕ್ಕಂಥದ್ದನ್ನ ನಾವು ಕಶೇರುಕ ಪ್ರಾಣಿಗಳಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅದು ಮೀನುಗಳು ಮತ್ತು ಉಭಯವಾಸಿಗಳಾಗಿರುತ್ತೆ. ಇನ್ನು ಅಕಶೇರುಕ ಪ್ರಾಣಿಗಳನ್ನು ವರ್ಗೀಕರಣ ಮಾಡ್ತೀವಿ ಒಟ್ಟು 7 ರೀತಿಯಲ್ಲಿ. ಸ್ಪಂಜು ಪ್ರಾಣಿಗಳು, ಕುಡುಕು ಕಣವಂತಗಳು, ಚಪ್ಪಟೆ ಹುಳುಗಳು, ದುಂಡು ಹುಳುಗಳು, ವಲಯವಂತಗಳು, ಸಂಧಿಪದಿಗಳು, ಕಂಟಕ ಚರ್ಮಿಗಳು. ಸೊ ಈ ರೀತಿ ಒಟ್ಟು 7 ರೀತಿಯಲ್ಲಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಸಂಧಿಪದಿಗಳನ್ನು ನೋಡ್ತಾ ಹೋದಾಗ ಸ್ನೇಹಿತರೆ, ಸಂಧಿಪದಿ ಎಂದೋ ಈ ಪ್ರಾಣಿಗಳಲ್ಲಿ ಕೀಲು ಕಾಲುಗಳನ್ನು ಒಳಗೊಂಡಂತಹ ಚಲನಾಂಗವಿರುವುದರಿಂದ ಇವುಗಳನ್ನು ನಾವು ಸಂಧಿಪದಿಗಳೆಂದು ಕರೆಯಲಾಗುತ್ತದೆ. ಸಂಧಿಪದಿಗಳ ವಂಶವು ಪ್ರಾಣಿಗಳ ಗುಂಪುಗಳಲ್ಲಿ ಅತ್ಯಂತ ದೊಡ್ಡದಾಗಿದ್ದು ಎಲ್ಲ ಪರಿಸರಗಳಲ್ಲಿ ಹೊಂದಿಕೊಂಡು ವಾಸಿಸುವ ಸಂಧಿಪದಿಗಳ ವಿಶಿಷ್ಟ ಲಕ್ಷಣ. ಅಂದರೆ ಎಲ್ಲ ರೀತಿಯ ಒಂದು ಪರಿಸರ, ಅಂದರೆ ಚಳಿ, ಮಳೆ, ಗಾಳಿ ಆಗಿರ್ಬೋದು, ಮರಳಾಗಿರ್ಬೋದು, ಸೊ ಎಲ್ಲ ರೀತಿಯಲ್ಲೂ ಸಹ ಇವು ಹೊಂದಿಕೊಳ್ತವೆ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಎಲ್ಲ ಪರಿಸರಗಳಲ್ಲಿ ಹೊಂದಿಕೊಂಡು ವಾಸಿಸುವ ಸಂಧಿಪದಿಗಳ ವಿಶಿಷ್ಟ ಲಕ್ಷಣ ಆಗಿರುತ್ತೆ. ಸಂಧಿಪದಿಗಳು ಮುಪ್ಪದರ ಪ್ರಾಣಿಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಸಂಧಿಪದಿಗಳ ಮೇಲೆ ಕೈಟಿನ್ ಎಂಬ ವಸ್ತುವಿನಿಂದಾದ ಕವಚ. ಸೊ ಇದು ಸಹ ಕೇಳಿದ್ದಾರೆ ಸ್ನೇಹಿತರೆ. ಸಂಧಿಪದಿಗಳ ಮೇಲೆ ಕೈಟಿನ್ ಎಂಬ ವಸ್ತುವಿನಿಂದಾದಂಥ ಒಂದು ಕವಚ ಇರುತ್ತೆ. ಆ್ಯಂಡ್ ಸಂಧಿಪದಿಗಳ ದೇಹಾಂತರವಾದಗಳಲ್ಲಿ ರಕ್ತ ತುಂಬಿರುವುದರಿಂದ ಇದಕ್ಕೆ ಹಿಮೋಸೀಲ್ ಎಂದು ಕರೆಯಲಾಗುತ್ತದೆ. ಸಂಧಿಪದಿಗಳಿಗೆ ಹಿಮೋಸೀಲ್ ಅಂತಲೂ ಸಹ ಕರೀತಾರೆ. ಅದೊಂದು ಪಾಯಿಂಟನ್ನು ಸಹ ನೋಟ್ ಮಾಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ಸಣ್ಣ ಕರಡಿನಲ್ಲಿರುವ ವಿಲ್ಲೈಗಳು ವಿದ್ಯೆ ಅಲ್ಲ ಇದು, ವಿಲ್ಲೈಗಳು. ಓಕೆ, ವಿಲೈಗಳು. ಸೊ ಅದರ ಒಂದು ಕೆಲಸ ಏನು ಅಂತ ಕೇಳಿದರೆ, ಹೀರುವಿಕೆ ಮೇಲ್ಮೈಯನ್ನು ಹೆಚ್ಚಿಸುತ್ತದೆ, ಅನಾವಶ್ಯಕ ಆಹಾರಾಂಶಗಳನ್ನು ಶೋಧಿಸುವೆ, ಆಹಾರದ ಚಲನೆಗಳನ್ನು ನಿಯಂತ್ರಿಸುತ್ತದೆ, ಕರುಳಿನ ಗೋಡೆಗೆ ಆಂತರಿಕ ಆಧಾರವನ್ನು ನೀಡುತ್ತದೆ. ಸೊ ನಾವು ನೋಡಿದ್ವಿ ಸ್ನೇಹಿತರೆ, ಇದು ಟಿಗೆ ಸಂಬಂಧಪಟ್ಟಂತ ಸ್ಟಡಿ ಮಾಡಬೇಕಾದ್ರೆ ಹೇಳಿದ್ವಿ. ಸಣ್ಣ ಕರುಳಿನ ಕಾರ್ಯ ಅಂತ ಹೇಳಿದರೆ ಹೀರುವಿಕೆಯ ಮೇಲ್ಮೈಯನ್ನು ಹೆಚ್ಚಿಸುತ್ತದೆ. ಆಪ್ಷನ್ 1. ವಾತಾವರಣದ ಉಷ್ಣತೆ ಹೆಚ್ಚಿದಂತೆ ಚರ್ಮದ ಅಡಿಯ ರಕ್ತನಾಳಗಳು ಸುತ್ತಿಕೊಳ್ಳುತ್ತವೆ, ಕುಗ್ಗುತ್ತವೆ, ಹಾಳಾಗುತ್ತವೆ ಆ್ಯಂಡ್ ಹಿಗ್ಗುತ್ತವೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ವಾತಾವರಣದ ಉಷ್ಣತೆ ಹೆಚ್ಚಾದಂತೆ ಚರ್ಮದ ಅಡಿಯ ರಕ್ತನಾಳಗಳು ಏನಾಗುತ್ತವೆ? ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸ್ನೇಹಿತರೆ ಇದೇ ಅಂತ ಅಲ್ಲ. ನೋಡಿ, ಈಗ ವೈರ್ಗಳಾಗಿರ್ಬೋದು, ಬಿಸಿಲಿನ ಟೈಮಲ್ಲಿ ಏನಾಗುತ್ತೆ, ಜೋತ್ ಬೀಳುತ್ತೆ ಕೆಳಗಡಿಕೆ. ಅದೇ ನೀವು ಚಳಿಗಾಲದಲ್ಲಿ ನೋಡಿ ಗಟ್ಟಿಯಾಗಿರುತ್ತೆ. ಇಟ್ ಮೀನ್ಸ್ ಅದು ಲೈನಲ್ಲಿರುತ್ತೆ. ಬಟ್ ಬಿಸಿಲು ಬಂದಾಗ ಏನಾಗುತ್ತೆ, ಬೇಸಿಗೆಗಾಲದಲ್ಲಿ ಅದು ಈ ರೀತಿ ಜೋತ್ ಬೀಳೋದಾಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಒಂದು ಹೇಳ್ಬೇಕಂದ್ರೆ, ಈಗ ಬಿಸಿ ನೀರು ಕಾಯಿಸ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಹಂಡೆಯಲ್ಲಿ ಇದರಲ್ಲಿ ತುಂಬ ಹಾಕಿರಿ, ಬಿಸಿ ಮಾಡ್ತಾ ಏನಾಗುತ್ತೆ, ನೀರು ಸ್ವಲ್ಪ ಹೊರಗಡೆ ಬಂದಿರುತ್ತೆ. ಅಂದರೆ
ಬಿಸಿಗೆ ಏನಾಗುತ್ತೆ ಅಂದರೆ ವಸ್ತುಗಳೆಲ್ಲ ಏನಾಗುತ್ತೆ ಹಿಗ್ಗುತ್ತವೆ ಆಪ್ಷನ್ 4 ಹಿಗ್ಗುತ್ತವೆ, ಹೆಚ್ಚಾಗ್ತವೆ. ಸೊ ಆನ್ಸರ್ ಅದು ಜಸ್ಟ್ ಇದು ರಕ್ತನಾಳ ಅಂತಲ್ಲ, ಬೇರೆ ವಸ್ತುಗಳಿಗೂ ಹೋಲಿಸ್ಕೊಂಡೋಗ್ಲೂ ಅಷ್ಟೇ ಬಿಸಿಗೆ ಏನಾಗುತ್ತೆ, ಹಿಗ್ಗುತ್ತೆ. ಮಾಂಸಾಹಾರಿ ಸಸ್ಯಗಳಲ್ಲಿ ಮಾರ್ಪಾಡಾಗುವ ಭಾಗ ಯಾವುದು? ಬೇರು, ಕಾಂಡ, ಎಲೆ, ಇಡೀ ಸಸ್ಯ. ಮಾಂಸಾಹಾರಿ ಸಸ್ಯಗಳು ಅಂದರೆ ಕೀಟಹಾರಿ ಸಸ್ಯಗಳು ಅಂತಲೂ ಸಹ ನಾವು ಏನು ಹೇಳ್ತೀವೋ, ಸಸ್ಯಗಳಲ್ಲಿ ಮಾರ್ಪಾಡಾಗ್ತಕ್ಕಂಥ ಒಂದು ಭಾಗ ಯಾವುದು ಅಂತ ಕೇಳಿದರೆ ಬೇರು, ಕಾಂಡ, ಎಲೆ ಮತ್ತು ಇಡೀ ಸಸ್ಯ ಅಂತ ಹೇಳಿದರೆ. ಸೊ ಆನ್ಸರ್ ಸ್ನೇಹಿತರೆ ಆಪ್ಷನ್ 3 ಎಲೆ ಆಗಿರುತ್ತೆ. 10% ನಿಯಮವನ್ನು ಪ್ರತಿಪಾದಿಸಿದವರು ಯಾರು? ಕೆಲ್ವಿನ್ ಆ್ಯಂಡ್ ಇದು ಕಿಜ್ಡರ್ಮನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ರೇಮಂಡ್ ಲಿಂಡ್ಮ್ಯಾನ್ ಅಂತ ಬರುತ್ತೆ. ರೇಮಂಡ್ ಲಿಂಡ್ಮನ್. ಓಕೆ, ಸೊ ಇದು ಆ್ಯಕ್ಚುಲಿ ಇರ್ತಕ್ಕಂಥ ನಿಜವಾದ ಹೆಸರು ರೇಮಂಡ್ ಲಿಂಡ್ಮ್ಯಾನ್ ಅಂತಕ್ಕಂಥದ್ದು. ಸೊ ಇವರು 10% ನಿಯಮವನ್ನು ಪ್ರತಿಪಾದನೆ ಮಾಡ್ತಕ್ಕಂಥವ್ರು ಆಗಿರ್ತಾರೆ. ಸೊ ಆನ್ಸರ್ ಆಪ್ಷನ್ 2 ರೇಮಂಡ್ ಲಿಂಡ್ಮ್ಯಾನ್ ಅಂತಕ್ಕಂಥವ್ರು. ಇದು ಕಿಜ್ಡರ್ಮನ್ ಅಲ್ಲ, ಸೊ ಲಿಂಡರ್ಮನ್ ಅಂತಕ್ಕಂಥದ್ದು. 2 ಕಾಂತಧ್ರುವಗಳ ನಡುವಿನ ಅಂತರವನ್ನು ಅರ್ಧದಷ್ಟು ಕಡಿಮೆ ಮಾಡಿದಾಗ ಅವುಗಳ ನಡುವಿನ ಬಲವು ಏನಾಗುತ್ತದೆ? 2 ಕಾಂತಧ್ರುವಗಳು ಇರುತ್ತೆ, ಅಥವಾ ಇದೊಂದು ಕಾಂತಧ್ರುವ ಅಥವಾ 2 ಕಾಂತಧ್ರುವಗಳು ಈ ಕಡೆ ಅಂತಲೇ ಅಂದ್ಕೊಳ್ಳಿ. ಇದೊಂದು ಧ್ರುವ. ಸೊ ನಡುವಿನ ಅಂತರವನ್ನು ಕಡಿಮೆ ಮಾಡಿದಾಗ ಅವುಗಳ ನಡುವಿನ ಬಲ, ಅಂತರವನ್ನು ಕಡಿಮೆ ಮಾಡಿದ್ರೆ ಏನಾಗುತ್ತೆ ಅಂದರೆ ನಡುವಿನ ಬಲ 4ರಷ್ಟು ಹೆಚ್ಚಾಗುತ್ತದೆ. ಆಪ್ಷನ್ 4ರಷ್ಟು ಹೆಚ್ಚಾಗುತ್ತದೆ ಅಂತಕ್ಕಂಥದ್ದು. ಸೊ ಡಬಲ್ ಅಲ್ಲ, 4ರಷ್ಟು ಜಾಸ್ತಿ ಆಗುತ್ತೆ ಅರ್ಧದಷ್ಟು ಕಡಿಮೆ ಮಾಡಿದಾಗ. ಸೊ ಡಿ ದೂರದಲ್ಲಿರುವ ಒಂದು ರಾಶಿಯ 2 ವಸ್ತುವಿನ ನಡುವಿನ ಬಲ 20 ನ್ಯೂಟನ್. ದೂರವನ್ನು ಸ್ಥಿರವಾಗಿಟ್ಟು ಅವುಗಳ ರಾಶಿಯನ್ನು ಇಮ್ಮಡಿ ಮಾಡಿದರೆ ಅವುಗಳ ನಡುವಿನ ಬಲವು ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಏನಾಗಿದೆ, ಡಿ ದೂರದಲ್ಲಿರೋ ಒಂದು ರಾಶಿಯ 2 ವಸ್ತುವಿನ ನಡುವಿನ ಬಲ 20 ಅಂತ ಕೊಟ್ಟಿದ್ದಾರೆ, 20 N. ಓಕೆ, ಇದು ಇನಿಷಿಯಲ್ ಸ್ಟೇಜಲ್ಲಿ ಇರ್ತಕ್ಕಂಥದ್ದು F1 ಅಂತ ತೊಗೊಳ್ಳೋಣ ಸ್ನೇಹಿತರೆ. ಸೊ F1 ಫಾರ್ಮುಲಾ ಬಂದು G ಇಂಟು M1 M2 ಡಿವೈಡೆಡ್ ಬೈ D². ಆ್ಯಕ್ಚುಲಿ ಇದು ನಿಜವಾದ ಫಾರ್ಮುಲಾ. ಇದರ ಒಂದು ವ್ಯಾಲ್ಯೂ ಫಸ್ಟ್ ಇನಿಷಿಯಲ್ ಸ್ಟೇಜು ಕೊಟ್ಬಿಟ್ಟಿದ್ದಾರೆ 20 ನ್ಯೂಟನ್ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಏನಾಗಿದೆ, ದೂರವನ್ನು ಸ್ಥಿರವಾಗಿ ಇಟ್ಕೊಂಡು ಅಂದರೆ D² ಎಂದಿರೋ D² ಸೇಮ್ ಇದೆ. ಆ್ಯಂಡ್ ಅವನ ರಾಶಿಯನ್ನು ಇಮ್ಮಡಿ ಮಾಡಿದಾಗ 2 ಡಬಲ್ ಮಾಡಿದಾಗ ಏನಾಗುತ್ತೆ ನೋಡಿ, ಈ ಫಾರ್ಮುಲಾ ಏನಾಗುತ್ತೆ, ಇದು F2 ಅಂತ ನಾವು ತೊಗೊಂಡ್ರೆ ಎರಡನೇ ಸ್ಟೇಜ್ಗೆ M1 ಅಂತ ಇರ್ತಕ್ಕಂಥದ್ದು 2M1 ಆಯಿತು, M2 ಇರ್ತಕ್ಕಂಥ 2M2 ಆಯಿತು ಡಬಲ್ ಮಾಡಿದಾಗ. ಸೊ ಇಲ್ಲಿ ಏನಾಗುತ್ತೆ, 2 4 G ಆಯಿತು ಸ್ನೇಹಿತರೆ. 4G ಇಂಟು M1 ಇಂಟು M2 ಡಿವೈಡೆಡ್ ಬೈ D² ಆಯಿತು. ನೋಡಿ ಇಲ್ಲಿ M1 M2 ಬೈ D² ಇದರ ಒಂದು ವ್ಯಾಲ್ಯೂ ಎಷ್ಟಿದೆ, 20 N ಇದೆ, ಹೌದಾ. ಸೊ ಈಗ 4 ಇಂಟು G ಇಂಟು M1 ಇಂಟು M2 ಬೈ D² ಅಂತ ಹೇಳಿದ್ರೆ ನಮಗೆ 20 ಇದೆ. ಸೊ ಟೋಟಲಾಗಿ ಎಷ್ಟಾಯಿತು, 4 8 80 ಆಯಿತು. ಸೊ ಆನ್ಸರ್ ಆಪ್ಷನ್ 1 80 ನ್ಯೂಟನ್ ಅಂತಕ್ಕಂಥದ್ದು. ಸೊ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಂದರೆ F1 ಅವ್ರು ಕೊಟ್ಟಿದ್ದಾರೆ 20 ನ್ಯೂಟನ್ ಅಂತಕ್ಕಂಥದ್ದು. ಸೊ ನಾವು ಎರಡನೇದ ಕಂಡುಹಿಡಿಬೇಕಂದ್ರೆ ಏನಾಗುತ್ತೆ, M1 M2ನ ಡಬಲ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ಅಂದರೆ ದ್ವಿಗುಣ ಇಮ್ಮಡಿ ಅಂತ ಹೇಳಿದ್ರೆ ನೋಡಿ, ದ್ವಿಗುಣ ಮಾಡ್ಕೊಂಡಾಗ ನಮಗೆ ಬರ್ತಕ್ಕಂಥ ಆನ್ಸರ್ ಎಷ್ಟು ಅಂತಕ್ಕಂಥದ್ದು. ಓಕೆ, ಆನ್ಸರ್ ಆಪ್ಷನ್ 1 80 ನ್ಯೂಟನ್. ಆ್ಯಂಡ್ ನೆಕ್ಸ್ಟು 5 ಓಮ್ ರೋಧವುಳ್ಳ 5 ರೋಧಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಅವುಗಳ ಒಟ್ಟು ರೋಧ ಎಷ್ಟು ಅಂತ ಕೇಳಿದರೆ. ಸೊ ಇಲ್ಲಿ ನೋಡಿ, ಸಮಾಂತರ ಅಂತ ಹೇಳಿದಾಗ ಏನಾಗುತ್ತೆ ಸ್ನೇಹಿತರೆ, ಈಗ ಜೋಡಣೆ, ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ ಅಂತ ಹೇಳ್ತೀವಿ. ಸಮಾಂತರ ಅಂತ ಹೇಳಿದಾಗ ಇಲ್ಲಿ ಒಂದು ಬಂದರೆ ರೋಧ, ಓಕೆ, ಸೊ ಇಲ್ಲೊಂದು ಬರುತ್ತೆ ಆ್ಯಂಡ್ ಇಲ್ಲೊಂದು, ಸೊ ಇಲ್ಲೊಂದು, ಒಟ್ಟು ಈ ರೀತಿ 5 ಬರ್ತಕ್ಕಂಥದ್ದು. ಈ ರೀತಿ ಒಟ್ಟು 5 ರೋಧಗಳನ್ನು ಜೋಡಿಸ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಸೇಮ್ ರೋಧ ಇದ್ದಾಗ ಸ್ನೇಹಿತರೆ ಏನಾಗುತ್ತೆ ಅಂದರೆ 1/RP = N/R ಅಂತಕ್ಕಂಥದ್ದು ಆಗಿರುತ್ತೆ. ಅಂದರೆ ಡಿಫ್ರೆಂಟ್ ಕೊಟ್ಟರೆ ಏನಾಗುತ್ತೆ ಅಂತೇಳಿದ್ರೆ 1/RP = 1/R1 + 1/R2 + 1/R3 ಈ ರೀತಿ ಹೋಗುತ್ತೆ. ಬಟ್ ಎಲ್ಲದಕ್ಕೂ ಒಂದೇ ರೆಸಿಸ್ಟೆನ್ಸ್ ಇದ್ದಾಗ ಏನಾಗುತ್ತೆ ಅಂದರೆ N/R ಅಂತ ತೊಗೊಳ್ತೀವಿ ಸ್ನೇಹಿತರೆ. ಒಟ್ಟು ಇರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದರೆ, N ಅಂದರೆ ಒಟ್ಟು 5 ರೋಧಗಳಿದ್ದಾವೆ ಆ್ಯಂಡ್ 5 ರೋಧಗಳನ್ನು 5 ಸಮಾಂತರವಾಗಿ ಜೋಡಿಸ್ತಕ್ಕಂಥದ್ದು. ಸೊ 5/5 ನಮಗೆ ಡಿವೈಡ್ ಮಾಡ್ತಾ ಹೋದಾಗ 5 ಸೊ 1 ಹೋಮ್ ಅಂತಕ್ಕಂಥದ್ದು ರೋಧ ಅಂತಕ್ಕಂಥದ್ದು ನಮಗೆ ಸಿಗ್ತಾ ಹೋಗುತ್ತೆ. ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಸೊ ಡಿಫ್ರೆಂಟಾಗಿ ಕೊಟ್ಟರೆ ನಾವು ಡಿಫ್ರೆಂಟಾಗಿ ಅಂದರೆ ಈ ರೀತಿ ಹಾಕ್ಕೊಂಡು ಫಾರ್ಮುಲಾವನ್ನು ನಾವು ಮಾಡಬೇಕಾಗುತ್ತೆ. ಸೇಮ್ ಒಂದೇ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಈ ಒಂದು ಫಾರ್ಮುಲಾವನ್ನು ನಾವು ಅಪ್ಲೈ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ 12 ಮೀಟರ್ ಆಳದ ಕೊಳದ ತಳದಲ್ಲಿರುವ ಮೀನು 9 ಮೀಟರ್ ಆಳದಲ್ಲಿರುವಂತೆ ತೋರುತ್ತದೆ. ನೀರಿನ ವಕ್ರೀಕರಣಾಂಕ ಎಷ್ಟು ಅಂತ ಕೇಳಿದರೆ, ಸೊ ವಕ್ರೀಕರಣ ಅಂದರೆ
ಈ ಒಂದು ಬೆಳಕಿನ ವಕ್ರೀಭವನ ಅಂತ ಹೇಳ್ತೀವಲ್ವ, ಸೊ ಕೆಳಗಡೆ ಮೀನಿದೆ 12 ಮೀಟರ್ ಆಳದಲ್ಲಿ ಇದೆ, ಆದರೆ ಅದು ನಮಗೆ ಕಾಣಿಸ್ತಿರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 9 ಮೀಟರ್ದ ಆಳದಲ್ಲಿ ಇರುವಂತೆ ಕಾಣಿಸ್ತದೆ. ಸೊ ಹಾಗಾದರೆ ನೀರಿನ ವಕ್ರೀಕರಣಾಂಕ ಎಷ್ಟು ಅಂತ ಕೇಳಿದರೆ, ಸೊ ಇಲ್ಲಿ ಫಾರ್ಮುಲಾ ಏನು ಬರುತ್ತೆ ಅಂತ ಹೇಳಿ ಸ್ನೇಹಿತರೆ, ರಿಯಲ್ ಡೆಪ್ತ್ ಏನಿರುತ್ತೋ ಸೊ ನಿಜವಾದ ಆಳ ಬರುತ್ತೆ, ಸೊ ಡಿವೈಡೆಡ್ ಬೈ ಅಲ್ಲಿ ತೋರಿಸ್ತಕ್ಕಂಥ ಒಂದು ರಿಫ್ಲೆಕ್ಟಿವ್ ಡೆಪ್ತ್ ಬರುತ್ತಲ್ವ, ಸೊ ಅದಾಗಿರುತ್ತೆ. ಸೊ ಆನ್ಸರ್ ಬಂದು ಇಲ್ಲಿ 12 ಮೀಟರು ರಿಯಲ್ ಇರ್ತಕ್ಕಂಥದ್ದು, ತೋರಿಸ್ತಕ್ಕಂಥದ್ದು ನಮಗೆ 9 ಮೀಟರ್ ತೋರಿಸ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನಾವು ಡಿವೈಡ್ ಮಾಡ್ತಾ ಹೋದರೆ 12/9 ಡಿವೈಡ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದು 4/3. ಸೊ ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಹೈನ್ಸ್ಟೀನ್ ದ್ಯುತಿವಿದ್ಯುತ್ ಸಮೀಕರಣ ಯಾವುದಂತ ಕೇಳಿದರೆ ಸ್ನೇಹಿತರೆ ಆಪ್ಷನ್ 2 ಆಗಿರುತ್ತೆ. ಒಂದು ರೇಡಿಯೋ ವಿಕಿರಣ ವಸ್ತುವನ್ನು ಕುದಿಯುವ ನೀರಿನಲ್ಲಿ ಇಡಲಾಗಿದೆ, ಆಗ ಅದರ ಕ್ರಿಯಾಶೀಲತೆ ಹೆಚ್ಚುತ್ತದೆ, ಕಡಿಮೆಯಾಗುತ್ತದೆ, ಏರಿಳಿತ ಹೊಂದುತ್ತದೆ, ಬದಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೇ ಒಂದು ರೀತಿಯಲ್ಲಿ ಚೇಂಜಸ್ ಆಗೋದಿಲ್ಲ. ಆನ್ಸರ್ ಆಪ್ಷನ್ 4 ಬದಲಾಗುವುದಿಲ್ಲ. ಈ ಕೆಳಕಂಡಲ್ಲಿ ಯಾವುದು ಎಲೆಕ್ಟ್ರಾನ್ಸ್ ವಿಭಾಗದಲ್ಲಿ ಸ್ಥಾನ ಪಡೆಯುತ್ತದೆ? ಹೈಪೆರಾನ್, ಪ್ರೋಟಾನ್, ಮೆಸೋನ್ಸ್, ನ್ಯೂಟ್ರಾನ್ಗಳಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಎಲೆಕ್ಟ್ರಾನ್ಗಳ ವಿಭಾಗದಲ್ಲಿ ಸ್ಥಾನ ಪಡೆಯುತ್ತದೆ. ಸೊ ಆನ್ಸರ್ ಆಪ್ಷನ್ 4 ನ್ಯೂಟ್ರಾನ್ಗಳು. ಭಾರತವು ಪ್ರಪ್ರಥಮ ಬಾರಿಗೆ ಉಡಾವಣೆ ಮಾಡಿದಂಥ ಉಪಗ್ರಹ ಇದಾಗಿದೆ ಅಂತ ಕೇಳಿದರೆ, ಸೊ ಗೊತ್ತಿರುವ ಹಾಗೆ ಆರ್ಯಭಟ ಆಗಿರುತ್ತೆ, ಆಪ್ಷನ್ 1. ಒಂದು ಟ್ರಾನ್ಸಿಸ್ಟರ್ನಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಪ್ರವಾಹವು ಪಾಯದಿಂದ ಉತ್ಸರ್ಜಕದ ಕಡೆ ಹರಿಯುತ್ತದೆ, ಹಾಗಾದರೆ ಆ ಟ್ರಾನ್ಸಿಸ್ಟರ್ ಯಾವ ರೀತಿಯಾದಂತ ಕೇಳಿದರೆ ಸ್ನೇಹಿತರೆ, ಸೊ ಅದು NPN. ನೀರಿನ ಅತ್ಯಧಿಕ ಸಾಂದ್ರತೆಯನ್ನು ಈ ಕೆಳಗಿನ ಉಷ್ಣತೆಯಲ್ಲಿ ಕಾಣಬಹುದು. ಅತ್ಯಧಿಕ ಸಾಂದ್ರತೆ ಅಂತ ಹೇಳಿದಾಗ 4 ಡಿಗ್ರಿ ಸೆಲ್ಸಿಯಸ್. ಮ್ಯಾಗ್ನೆಟೈಟ್ನಲ್ಲಿರುವ ಕಬ್ಬಿಣದ ಅಯಾನಿಕ್ ಸ್ಟೇಟ್ ಯಾವುದು? Fa2+, Fe3+, Fe2+, Fe3+ ಕೊಟ್ಟಿದ್ದಾರೆ. ಯಾವುದು ಸರಿ ಉತ್ತರವಲ್ಲ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ 3 Fe2+ ಮತ್ತು Fe3+. ಧನ ಮತ್ತು ಋಣ ಅಯಾನ್ಗಳ ಮಧ್ಯೆ ಉಂಟಾಗುವ ರಾಸಾಯನಿಕ ಬಂಧ ಯಾವುದೆಂದರೆ ಎಲೆಕ್ಟ್ರೋವೈಲೆನ್ಸಿ, ಸಹವೈಲೆನ್ಸಿ, ಮೆಟಾಲಿಕ್ ಆ್ಯಂಡ್ ಜಲಜನಕ ಬಂಧ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಆನ್ಸರ್ ಆಪ್ಷನ್ 1 ಎಲೆಕ್ಟ್ರೋವೈಲೆನ್ಸಿ ಬಂಧ. ಧನ ಮತ್ತು ಋಣ ಅಯಾನ್ಗಳ ಮಧ್ಯೆ ಉಂಟಾಗುವ ರಾಸಾಯನಿಕ ಬಂಧ ಎಲೆಕ್ಟ್ರೋವೈಲೆನ್ಸಿಯ ಬಂಧ ಆಗಿರುತ್ತದೆ.